ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ನಾನು ಸಿಂಪಲಾಗಿ ಒಂದು ಮೆಂತ್ಯ ದೋಸೆ ಮಾಡೋಣ. ಆದಷ್ಟು ಬೇಗನೆ ಮಾಡುವಂಥ ಒಂದು ಮೆಂತ್ಯ ದೋಸೆ. ಹಾಗೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನು ತಂಪಾಗಿಡಿಸಲಿಕ್ಕೆ ಕೂಡ ಈ ದೋಸೆ ತುಂಬಾ ಸಹಕಾರಿ. ಹಾಗಾಗಿ ಇವತ್ತು ನಾನು ಇಲ್ಲಿ ಮೆಂತ್ಯ ಮತ್ತು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. 2 ಗ್ಲಾಸ್ ಅಕ್ಕಿ, ಹಾಗೆ ಇದರಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸು ಮೆಂತ್ಯ, ಒಟ್ಟಿಗೆ 1 ಗ್ಲಾಸಷ್ಟು ನಾನಿಲ್ಲಿ ನೆನೆ ಹಾಕಿದ್ದೇನೆ. ನಾನಿಲ್ಲಿ ಉದ್ದಿನಬೇಳೆ ಮತ್ತು ಮೆಂತ್ಯ ಎರಡನ್ನೂ ಕೂಡ ಒಟ್ಟಿಗೆ ನೆನೆ ಹಾಕಿದ್ದೇನೆ. ಎರಡೂ ಕೂಡ ಸೇರಿಸಿದ್ದೀನಿ. ಇವಾಗ ನಾನು ಅದನ್ನು ಬೆಳಿಗ್ಗೆ ನೆನೆ ಹಾಕಿಟ್ಟಿರೋದು. ಇವಾಗ ಸಂಜೆ ಆಯಿತು, ಇಷ್ಟೋ ತನಕ ಇದು ನೆನೆದಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ನಾನೊಂದು ಮಿಕ್ಸಿ ಜಾರಲ್ಲಿ ತೊಳೆದು ನೀಟಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಬೇಕು ಇದನ್ನು. ಇವಾಗ ಮೆಂತ್ಯ ಮತ್ತು ಉದ್ದನ್ನು ಒಟ್ಟಿಗೆ ನೆನೆ ಹಾಕಿದ್ದೀನಲ್ಲ, ಅದನ್ನು ರುಬ್ಕೊಂಡು ತೊಗೊಂಡು ಬಂದೆ. ನೋಡಿ, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಇವಾಗ ಬಿಸಿಲು ತುಂಬ ಇದೆ ಅಲ್ವಾ, ಸೆಕೆಗಾಲ ಅಲ್ವಾ, ಮೆಂತ್ಯ ಉಪಯೋಗ ತುಂಬಾ ಒಳ್ಳೆಯದು. ಈಗ ಅದೇ ಜಾರಿಗೆ ನಾನು ಅಕ್ಕಿಯನ್ನು ಕೂಡ ಹಾಕಿ ರುಬ್ಕೊಂಡು ಬರ್ತೀನಿ. ಅಕ್ಕಿ ಕೂಡ ರುಬ್ಕೊಂಡು ಬಂದೆ. ಇವಾಗ ಎಲ್ಲವನ್ನು ನೀಟಾಗಿ ಅದಕ್ಕೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡೆ. ಇವಾಗ ಒಂದು ಬೀಟರಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ, ಇಲ್ಲಾಂದರೆ ಒಂದು ಸ್ಪೂನಲ್ಲಾದರೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಮಿಕ್ಸಿಂಗ್ ಆಗಿದೆ ಅಲ್ವಾ, ಇದನ್ನು ನಾನು ಇವಾಗ ಓವರ್ ನೈಟ್ ನೆನೆ ಹಾಕ್ಬಿಡ್ತೀನಿ. ಇವಾಗ ನೈಟು ನಾನು ರುಬ್ಬಿಟ್ಟಿರೋದು ಬೆಳಿಗ್ಗೆ ತನಕ ಇದು ಚೆನ್ನಾಗಿ ಇದಾಗುತ್ತೆ, ಅಂದರೆ ಉಬ್ಕೊಳ್ಳುತ್ತೆ. ಇವಾಗ ಬೆಳಿಗ್ಗೆ ಆಗಿದೆ ನೋಡಿ. ನಾನು ಇದನ್ನು ತೆಗೆದು ನೋಡುವ ಇವಾಗ ಏನಾಗಿದೆ ಅಂತ. ನೋಡಿ ಯಾವ ರೀತಿ ನಮ್ಮ ಹಿಟ್ಟು ಉಬ್ಬಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ನನಗೆ ಇದಕ್ಕೆ 1 ಕಪ್ ಅಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಬೆಲ್ಲ. ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ಹಾಗೆ 1 ಕಪ್ಪು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಹಾಗೆ ಬೆಲ್ಲವನ್ನು ರುಬ್ಲಿಕ್ಕೆ ಕೂಡ ಹಾಕ್ತಾರೆ, ಬಟ್ ನಾನಿಲ್ಲಿ ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂತಂದರೆ ಆ ತೆಂಗಿನ ತುರಿ ತಿನ್ನುವಾಗ ಬಾಯಲ್ಲಿ ಸಿಕ್ಕಿದರೆ ಅದೊಂಥರ ಮಜವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಬೆಲ್ಲ ಎಲ್ಲ ಇದರಲ್ಲಿ ಕರಗಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಆಗಬೇಕು. ನಾನು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಲ್ಲ, ಅದೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಬೆಲ್ಲ ಹಾಗೆ 1 ಕಪ್ಪು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಲೆ ಮೇಲೆ ನಾನು ಒಂದು ತವನ ಇಟ್ಕೊಂಡಿದ್ದೀನಿ. ತವ ಕೂಡ ಬಿಸಿಯಾಗಿದೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮಾಡಿದರೆ ಇದು ಮೆಂತ್ಯ ದೋಸೆ ಅಲ್ವಾ, ಜಾಸ್ತಿ ತೆಳ್ಳಗೆ ಮಾಡಿದರೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಸೆಟ್ ದೋಸೆ ಥರ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಮೆಂತ್ಯ ದೋಸೆಗೆ ತುಪ್ಪ ತುಂಬಾ ಚೆನ್ನಾಗಿ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ನೀವು ತಿನ್ನಬೇಕಾದ್ರೂ ಕೂಡ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ದೋಸೆಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾವು ಉಲ್ಟಾ ಹಾಕೋಣ. ಎರಡೂ ಸೈಡ್ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಮೆಂತ್ಯ ದೋಸೆ ಆದ್ದರಿಂದ ಸಾಫ್ಟ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಎತ್ತುವಾಗ ಸ್ವಲ್ಪ ನೀಟಾಗಿ ಎತ್ತಬೇಕು. ಇವಾಗ ತೆಗೆದು ಇನ್ನೊಂದು ದೋಸೆ ಕೂಡ ಇದೇ ಥರ ಹಾಕ್ಕೊಳ್ತೀನಿ. ನೋಡಿ, ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡೆ. ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಇಷ್ಟ ಆದರೆ ಸಾಕು. ದೋಸೆ ಕೂಡ ಯಾವ ರೀತಿ ಉಬ್ಕೊಂಡು ಬರ್ತಾ ಇದೆ ಅಲ್ವಾ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ಇದನ್ನು ಕೂಡ ನಾನು ಉಲ್ಟಾ ಹಾಕ್ಕೊಳ್ತೀನಿ. ದೋಸೆ ಕಲರ್ ಹೇಗೆ ಬಂದಿದೆ ನೋಡಿ. ನಿಮ್ಗೆ ಇನ್ನೂ ಕಲರ್ ಬೇಕಂತಂದರೆ ನಾವು ದೋಸೆ ಹಿಟ್ಟಿಗೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಸೇರಿಸಿದರೆ ಇನ್ನೂ ನೀಟಾಗಿ ಕಲರ್ ಬರುತ್ತೆ. ನಾನಿಲ್ಲಿ ಅರಿಶಿಣವನ್ನು ಸೇರಿಸಿಲ್ಲ. ಹಾಗೆ ಯಾವುದೇ ರೀತಿ ಅವಲಕ್ಕಿ ಕೂಡ ನಾನಿಲ್ಲಿ ಹಾಕಿಲ್ಲ. ಮೆಂತ್ಯ ದೋಸೆಗೆ ಅವಲಕ್ಕಿ ಹಾಕ್ತಾರೆ, ಬಟ್ ನಾನು ಅವಲಕ್ಕಿ ಕೂಡ ಹಾಕಿಲ್ಲ. ಯಾಕಂತಂದರೆ ಮೆಂತ್ಯನೇ ಒಂಥರ ಚೆನ್ನಾಗಿ ಸಾಫ್ಟಾಗಿಯೇ ಬರುತ್ತೆ. ಮೆಂತ್ಯ ತುಂಬಾ ಸಾಫ್ಟಾಗಿ ಬರುತ್ತೆ ಮೆಂತ್ಯ ದೋಸೆ. ಇನ್ನು ಅವಲಕ್ಕಿ ಬೇಡ ಅಂತ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ನಮ್ಮ ದೋಸೆ ಈಗ ರೆಡಿಯಾಗಿದೆ. ಖಾರ ಖಾರ ಚಟ್ನಿ ಜೊತೆ ಮೆಂತ್ಯ ದೋಸೆ ಸೂಪರಾಗಿರುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.